ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ನಮಗೆ ನವರಾತ್ರಿಗಳಲ್ಲಿ 8ನೇ ದಿನ ಆಗಿರೋದ್ರಿಂದ ಸೋಮವಾರ ಅನ್ನೋದು ಶಿವಸ್ವಾಮಿಗೆ ಅಂಕಿತವಾದ ದಿನ. ನವರಾತ್ರಿಗಳು ನಾವು ದುರ್ಗಾದೇವಿಯನ್ನು 9 ಅವತಾರಗಳಲ್ಲಿ ಪೂಜಿಸುವಂಥದ್ದು. 8ನೇ ದಿನ ತುಂಬ ಶಕ್ತಿ ಇರುತ್ತೆ, ತುಂಬ ಅದ್ಭುತವಾಗಿರುತ್ತೆ. ಪ್ರಕೃತಿಯಲ್ಲೂ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ಆ ಪಾಸಿಟಿವ್ ಆದಂಥ ಒಂದು ವಾತಾವರಣ ಅನ್ನೋದು ಜಾಸ್ತಿ ಇರುತ್ತೆ. ಅದಕ್ಕೆ ತಪ್ಪದೆ ನಾವು ಎಷ್ಟೇ ಪೂಜೆ ಮಾಡಲಿ ಅಥವಾ ಮಾಡದೇ ಇರಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು, ಆ ಕಷ್ಟ ಕಾರ್ಪಣ್ಯಗಳು ಅನ್ನೋದು ಈ ಪರಿಹಾರಗಳ ಮುಖಾಂತರ ನಮಗೆ ದೂರ ಆಗುತ್ತೆ ಅಂತ ಹೇಳಬಹುದು. ಯಾಕಂದರೆ ಸಮಸ್ಯೆಗಳು ಅಂತ ಬಂದಾಗ ಪರಿಹಾರ ಕೂಡ ಅದ್ರ ಜೊತೆನೇ ಬಂದಿರುತ್ತೆ. ನಾವು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಳ್ಬೇಕಾಗುತ್ತೆ. ಸೋಮವಾರ ಆಗಿರೋದ್ರಿಂದ ನಾವು ಮನೆಯ ಆಚೆ ಎರಡನ್ನೂ ಕೂಡ ಶುಚಿ ಮಾಡಿಕೊಳ್ಬೇಕು. ಸ್ವಲ್ಪ ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಕ್ಲೀನಾಗಿ ಒರೆಸ್ಕೊಳ್ಬೇಕು. ಯಾರು ಕಲ್ಲುಪ್ಪನ್ನು ಹಾಕಿ ವಾರದಲ್ಲಿ 1 ಅಥವಾ 2 ಬಾರಿ ಒರೆಸ್ಕೊಳ್ತಾರೆ, ಕ್ಲೀನಾಗಿ ಉಜ್ಜುತ್ತಾರೆ ನೋಡಿ, ಆ ಮನೆಯಲ್ಲಿ ನೆಗೆಟಿವ್ ಶಕ್ತಿ ಅನ್ನೋದು ಹೊರಟೋಗುತ್ತೆ, ಪಾಸಿಟಿವ್ ಅನ್ನೋದು ಬರುತ್ತೆ. ಆಗ ಮನೆಯಲ್ಲಿ ಕಿರಿಕಿರಿ, ಜಗಳ, ಈ ಥರ ಮನಸ್ತಾಪಗಳು ಅನ್ನೋದು ಬರೋದಿಲ್ಲ, ರಿಪೀಟೆಡಾಗಿ ಇರೋದಿಲ್ಲ. ತಲೆಗೆ ಸ್ನಾನ ಮಾಡ್ಕೊಂಡಾದಮೇಲೆ ಮುಖ್ಯವಾಗಿ ಸೋಮವಾರ ಆಗಿರೋದ್ರಿಂದ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ಅಭಿಷೇಕವನ್ನು ಮಾಡಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು ಅಥವಾ ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದಾಗ ಹೋಗ್ಬಿಟ್ಟು ಜಲಾಭಿಷೇಕ ಮಾಡ್ಕೊಂಡು ಬರಬಹುದು, ಹಾಲಿನ ಅಭಿಷೇಕ ಮಾಡ್ಕೊಂಡು ಬರಬಹುದು, ಅಥವಾ ಪಂಚಾಮೃತ ಅಭಿಷೇಕ. ನೀವು ಅದಕ್ಕೂ ಮುಂಚೆ ಸ್ನಾನದ ನೀರಿಗೆ ಸ್ವಲ್ಪ ವಿಭೂತಿಯನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ. ಸೋಮವಾರ ಶಿವಸ್ವಾಮಿಗೆ ಹತ್ತಿರವಾಗಿರುವಂಥ ಪರಿಹಾರಗಳು ತುಂಬಾ ಇದೆ. ಸ್ನಾನದ ನೀರಿಗೆ ವಿಭೂತಿಯನ್ನು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸು, ನಮ್ಮ ದೇಹ ಎರಡೂ ಕೂಡ ಶುಚಿಯಾಗುತ್ತೆ, ತುಂಬ ಶುದ್ಧವಾಗಿರುತ್ತೆ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಮತ್ತು ನೀವು ಮನೆಯನ್ನು ಕ್ಲೀನ್ ಮಾಡಿರ್ತೀರಲ್ವ, ಮನೆಯಲ್ಲಿ ಸೋಮವಾರದ ದಿನ ಮುಖ್ಯವಾಗಿ ಬೆಳಗ್ಗೆ ಹಾಗೂ ಸಂಜೆ 2 ಸಮಯ ಕೂಡ ದೀಪಾರಾಧನೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಲವಂಗದ ದೀಪಾರಾಧನೆ ಅಂತ ಹೇಳ್ತೀವಿ. 2 ಲವಂಗಗಳನ್ನು ನೀವು ಮುಗ್ಗಿರುವಂಥ ಲವಂಗಗಳನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ. ಸಾಲದ ಸಮಸ್ಯೆಗಳು ಬಗೆಹರಿಯುತ್ತೆ. ಮುಖ್ಯವಾಗಿ ಸಾಲದಿಂದ ಎಷ್ಟೋ ಜನಕ್ಕೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಈ ಸಾಲವನ್ನು ತೀರಿಸೋದಕ್ಕೆ ಮತ್ತೊಂದು ಸಾಲ ಅನ್ನೋ ಥರ ಆ ಸಾಲ ಅನ್ನೋದು ತುಂಬ ಜಾಸ್ತಿ ಮಾಡಿಟ್ಕೊಂಡಿರ್ತಾರೆ. ಅವರುಗಳು ಸೋಮವಾರದ ದಿನ ದೀಪಾರಾಧನೆಗೆ ಈ ಲವಂಗಗಳನ್ನು ಹಾಕಿ ದೀಪ ಹಚ್ಚಿದ್ರೆ ಒಂದೊಂದೇ ಸಮಸ್ಯೆ ಬಗೆಹರಿಯುತ್ತೆ. ನೆಮ್ಮದಿಯ ಜೀವನ ಅನ್ನೋದು ನಮಗೆ ಸ್ವಾಮಿ ಆ ಬ್ಲೆಸ್ಸಿಂಗ್ ಅನ್ನೋದು ಕೊಟ್ಟೇ ಕೊಡ್ತಾರೆ. ಈ ಪರಿಹಾರವನ್ನು ಮಾಡಿಕೊಂಡು ತದನಂತರ ನೀವು ತುಳಸಿ ಗಿಡದ ಹತ್ತಿರ, ನಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ, ನಮಗೆ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಏಕೆಂದರೆ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಅವ್ರ ಮನೆ ಹತ್ರ ಸದಾಕಾಲ ಅವರು ನೆಮ್ಮದಿಯಾಗಿ ಇರಬೇಕು, ಖುಷಿಯಾಗಿ ಇರಬೇಕು ಅಂತ ತುಳಸಿ ಮಾತೆ ಬಯಸ್ತಾಳೆ. ತಾಯಿ ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾಳೆ ಸ್ನೇಹಿತರೆ. ನಾವು ಏನೇ ಹೇಳಿದ್ರೂ ಅದನ್ನು ತಾಯಿ ಆಲಿಸಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ. ದಂಪತಿಗಳು, ಮದುವೆ ಆಗದೇ ಇರುವಂಥವರು, ಮಕ್ಕಳಾಗದೇ ಇರುವಂಥವರು, ಕೆಲಸಕ್ಕೆ ಸೇರಬೇಕು ಅಂತ ಹೇಳುವಂಥವರು, ಯಾರೇ ಇರಬಹುದು, ಯಾವುದೇ ಸಮಸ್ಯೆ ಆಗಿರಬಹುದು, ಅದನ್ನು ಹೇಳಿಕೊಂಡು ಈ ಪರಿಹಾರವನ್ನು ತುಳಸಿ ಗಿಡದ ಹತ್ರ ಮಾಡ್ಕೊಳ್ಳಿ. ತುಳಸಿ ಗಿಡ ಅನ್ನೋದು ಪರಿಶುದ್ಧವಾದಂಥ ಗಾಳಿಯನ್ನು ರಿಲೀಸ್ ಮಾಡುತ್ತೆ. ನಮಗೆ ಸೈಂಟಿಫಿಕ್ ಆಗೂ ಕೂಡ ಪ್ರೂವ್ ಆಗಿದೆ. ಅದಕ್ಕೆ ತುಳಸಿ ಗಿಡವನ್ನು ಮನೆಯ ಹತ್ತಿರ ಈಗಿನ ಕಾಲಮಾನದಲ್ಲಿ ನಮಗೆ ತುಂಬಾ ಆ ಒಂದು ಪೊಲ್ಯೂಷನ್ ಇರೋದರಿಂದ ಶುದ್ಧವಾದಂಥ ಗಾಳಿ, ನಮಗೆ ಶುದ್ಧವಾದ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ತುಳಸಿ ಗಿಡ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ನೀವು ಪೂಜೆ ಮಾಡಲಿ ಬಿಡಲಿ, ಮನೆಯ ಹತ್ರ ತುಳಸಿ ಗಿಡವನ್ನು ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಒಂದು ಗಾಜಿನ ಲೋಟವನ್ನು ತಗೊಳ್ಳಿ,
ಅದರಲ್ಲಿ ನೀರನ್ನು ತುಂಬಿಸ್ಕೊಳ್ಳಿ. ಗಾಜಿನ ಲೋಟ, ನೀರು ಎರಡೂ ಕೂಡ ನಮ್ಮ ಕಷ್ಟಗಳನ್ನು ಅದು ಅಬ್ಸರ್ವ್ ಮಾಡುತ್ತೆ. ನಾವು ಹೇಳುವಂಥ ಯಾವುದೇ ಸಮಸ್ಯೆಗಳಾಗಿರಬಹುದು, ನಮ್ಮ ಮಾತು ಏನೇ ಇರಬಹುದು, ಅದನ್ನೆಲ್ಲವೂ ಕೂಡ ಕೇಳುವಂಥ, ಗ್ರಹಿಸುವಂಥ ಶಕ್ತಿ ನೀರಿಗೆ, ಗಾಜಿನ ಲೋಟಕ್ಕೆ ಇರೋದರಿಂದ ಇದರಲ್ಲಿ ಸ್ವಲ್ಪ ದೇವರ ಮನೆಯಲ್ಲಿ ನಾವು ಇಟ್ಟಿರ್ತೀವಲ್ವ ಕುಂಕುಮ, ಅದನ್ನು ತಗೊಳ್ಬೇಕು. ಒಂದು ಅರ್ಧ ಸ್ಪೂನು ಇಲ್ಲಾಂದರೆ 1 ಸ್ಪೂನಷ್ಟು ನೀವು ಅದನ್ನು ಹಾಕಬೇಕು. ಇನ್ನು ಪಚ್ಚಕರ್ಪೂರ ಅನ್ನೋದು ಶ್ರೀ ಮಹಾವಿಷ್ಣುವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಹಾಗೂ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು. ದೇವಾನುದೇವತೆಗಳಿಗೆ ದೇವಸ್ಥಾನಗಳಲ್ಲಿ ಪಚ್ಚಕರ್ಪೂರದಿಂದ ಆರತಿ ಮಾಡ್ತಾರೆ, ಆರತಿ ಬೆಳಗಿಸ್ತಾರೆ. ಆಗ ಅದರ ಸುವಾಸನೆ ಕೂಡ ನಮಗೆ ಇನ್ನಷ್ಟು ಆರೋಗ್ಯ ವೃದ್ಧಿ ಮಾಡುತ್ತೆ. ನಮ್ಮ ಯೋಚನೆಗಳು, ಆಲೋಚನೆಗಳು ತುಂಬ ಪರಿಶುದ್ಧವಾಗಿ ನಾವು ಯೋಚಿಸುವಂತೆ ಈ ಒಂದು ಪಚ್ಚಕರ್ಪೂರದ ಆ ಪರಿಮಳ ಅನ್ನೋದು ತೋರಿಸ್ಕೊಡುತ್ತೆ. ಅದಕ್ಕೋಸ್ಕರ ಪಚ್ಚಕರ್ಪೂರವನ್ನು ಯಾರು ಬಳಸ್ತಾರೋ ಅವರ ಮನೆಯಲ್ಲಿ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಆದರೂ ಕೂಡ ಸ್ವಲ್ಪ ತಗೊಂಡಿದ್ದೆ. ಇದನ್ನು ಕುಂಕುಮದ ನೀರಲ್ಲಿ ಮಿಕ್ಸ್ ಮಾಡಬೇಕು. ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಯಲ್ಲಿಟ್ಕೊಂಡು, ನಾನು ಫಸ್ಟೇ ಹೇಳಿದೆ, ನಮ್ಮ ಸಮಸ್ಯೆಗಳನ್ನು ಅಥವಾ ನಮ್ಮ ಮನೆಯಲ್ಲಿರುವ ಕೋರಿಕೆ ಏನೇ ಇರಬಹುದು ಅದನ್ನು ನಾವು ಹೇಳ್ಕೊಳ್ಳುವಾಗ ನೀರು ಅಬ್ಸರ್ವ್ ಮಾಡುತ್ತೆ, ಗ್ರಹಿಸುತ್ತೆ. ಆಗ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ ಕುಂಕುಮದ ನೀರು ಸಹಾಯ ಮಾಡುತ್ತೆ. ಇದನ್ನೆಲ್ಲವೂ ಕೂಡ ನಾವು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ತದನಂತರ ತುಳಸಿ ಗಿಡಕ್ಕೆ ಪ್ರೋಕ್ಷಣೆ ಮಾಡಿ ಈ ಬುಡಕ್ಕೆ ಹಾಕಿ ಈ ರೀತಿ ಪೂರ್ತಿಯಾಗಿ ಆ ಲೋಟದಲ್ಲಿರುವಂಥದ್ದನ್ನು ಚೆಲ್ಲಿಬಿಡಿ. ಸಂಜೆ ನೀವು 6 ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಅದರ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗಿಡಗಳನ್ನು ನಾವು ಮುಟ್ಟಬಾರ್ದು. ಹಾಗೆ ಪರಿಹಾರಗಳನ್ನು ರಾತ್ರಿ ಆಗ್ತಾ ಮಾಡ್ಕೊಳ್ಬಾರ್ದು. ಅದಕ್ಕೋಸ್ಕರ ಇಷ್ಟನ್ನು ಸುಲಭವಾಗಿ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.